ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೆಂಪೇಗೌಡ ನಗರ ಗದ್ದೆಬೈಲ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಗಂಧದ ಅಲಂಕಾರವನ್ನು ಮಾಡಲಾಗಿತ್ತು. ಪ್ರಧಾನ ಅರ್ಚಕರಾದ ಮಂಜುನಾಥ್ ಶರ್ಮಾರವರು ನೂತನ ಪರಾಭವ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಮಾಡಿದರು. ಬಂದಂಥ ಭಕ್ತರುಗಳು ಪರಾಭವ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಆಲಿಸಿದರು. ध्यानं समर्पयामि। ओम नमो भगवते लक्ष्मीनारसिंहाय नमो स्वनंदाय सर्वमुखे सहस्रपादाशिरो बाहुवे सहस्रनाम्ने पुरुषाय शाश्वते श्री सहस्रकोटिवदाय नमो नमः। श्री लक्ष्मीनारसिंहस्वामी देवताभ्यो नमः। ध्यायामि ध्यानं समर्पयामि। हे स्वामी सर्वजगन्नाथ यावत् पूजासनं तावत् संप्रीति भावेन विद्येस्मिन् सन्निधि कुरु। अप्रवाहितो भव स्थापितो भव सन्निहितो भव सन्निरुद्धो भव अवकुण्ठितो भव शान्तो भव वरदो भव सुप्रीतो सुप्रसन्नावरदो भव। श्री पंचांग देवताभ्यो नमः। समर्पयामि। श्री पंचांग देवताभ्यो नमः। धूपं दर्शयामि। ओम भोगे प्रसमायुक्तं नागवज्रयुक्तं ताम्बूलं योग्यतां भोगे फलताम्बूलं समर्पयामि। नीराजनान्तरमध्ये आत्मीयांतरं कृष्णपत्रपुष्पाणिं समर्पयामि। मध्ये श्रीमतो श्री मंगलकर
भवन्ति योष्टावयन्ति भक्ता शून्यादिष्टानि विन्दते ध्रुवम् ॐ शं शनेश्चराय नमः लक्ष्मी विद्युता वामाङ्गम् अभयप्रदं श्री नरसिंहं महावीरं नमामि गुणमुक्तये प्रह्लादं वरदं श्रीशं चैत्येश्वर विदारिणं श्री नरसिंहं महावीरं नमामि गुणमुक्तये पद्मानने पद्मपूर्व पद्माक्षे पद्मसंभवे स्वापयश्व पद्माक्षेण सौख्यं नमाम्यहम् अश्वदायि घोदायि धनदायि महाधने धनदेवी तां देवी सर्वकामप्रदेयिने पद्मासने पद्मविभक्तवत्ते पद्मप्रिये पद्मधराय राज्ञे विश्वप्रिये विष्णुमनोनुकूले तापसमृद्धं मयि सन्निधत्वात् ॐ यच्छृणोति मधुशुक्लपक्षके वर्षनाथ सजीवादिकम्पनं प्राप्तया दुरिता मुक्तविग्रहश्च आयुर्वृद्धमतनं दुःसुखम् आयुर्वृद्धिं पुत्रपौत्राभिवृद्धिं नित्यारोग्यं सम्पदं चानपाय अर्चिना अमस्तभावाप्तिं यच्चिन्तते वर्तरादिता मुख्यः तीते प्रियायमाप्नोति वारदायुष्यवर्धनं नक्षत्रादरते पापं योगद्रोगनिवारणं ಕಾರಣಕಾರ್ಯಸಿದ್ಧಿಂ ಚ ಪಂಚಾಂಗಾಫಲಮುತ್ತಮಂ ಎಂಬಂತೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂಥವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಶುವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖವನ್ನು ಅನುಭವಿಸುವರು, ಪುತ್ರ ಪೌತ್ರಾದಿಯುಳ್ಳವರು ಆಗುತ್ತಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತದೆ. ಬ್ರಾಹ್ಮಣ್ಯಂ ಪರಿಪಾಲಯಂತಂ ಮುಖ ಧಾಸ್ತಿ ಆತ್ಮರಣೋತ್ತಮ ರಾಜಾನ ಪರಿಪಾಲಯಂತಂ ಪೃಥಿವೀಂ ಸತ್ಯೋಪಸ್ಥಾದಿತಾಂ ಸತ್ಯೈ ಕರ್ಮಣಿ ಸಂದಿಗ್ಧೆ ಕಟಕಟಾದ್ವೇಷ ಅತುಜಂತು ಪ್ರಗಣಃ ಕಾಲೇ ವರ್ಷತು ವಾರಿ ಏಕ್ತಿಥಿ ತದೇ ಸೌಖ್ಯಂ ಸರ್ವೇ ಜನಃ. ಬ್ರಾಹ್ಮಣರು ಸತ್ಕಾರ್ಯಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲದವರು ತಮ್ಮ ತಮ್ಮ ಕುಲಧರ್ಮ ಅನುಷ್ಠಾನರಾಗಲಿ, ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ, ಸಕಲದಲ್ಲಿ ಸದೃಷ್ಟಿಯುಂಟಾಗಲಿ, ಎಲ್ಲ ಜನರು ಸುಖಿಗಳಾಗಲಿ, ಬಾಳಲಿ, ಎಲ್ಲರಿಗೂ ಎಲ್ಲ ಸನ್ಮಾನಗಳು ಲಭಿಸಲಿ. ಓಂ ಸತ್ಯಾಧಿರಾಮಂ ಸರಸೀರುಹಾಕ್ಷಂ ನಾಸಾಮಣಿಂ ರಾಜಿತಶಂಖಚಕ್ರಂ ಧನುರ್ಧರಂ ಸಾಯಕ ದಿವ್ಯಹಸ್ತಂ ನಮಾಮಿ ವಿಷ್ಣುಂ ಚತುರ್ಭುಜಂ ಯಚ್ಚಾವಿಘ್ನಮಯಿಂ ತೃತೀಯಂ ದತ್ತೇ ದುಷಂ ದರ್ಶಿತಂ ನೀಲಕಂಠಃ ಲೋಕೆ ಸಮಸ್ತಾತಿರ್ವಂದ್ಯಮೂರ್ತಿ ಶಂಕರಃ ಭಾರತೀಂದ್ರಃ. ಉದ್ದಶಿನರುಗ್ರಹ ನಿಂಬಕದಳ ಪ್ರಾಜ್ಯಪಾತ್ರೆ ಸ್ಥಿತ ವಕ್ರಂ ಭಿಕ್ಷಂಚ ದರ್ಪಣೇನ ತತಸ್ಥಾನಿ ದೇವತಾ ಅಸ್ಯ ಸಂವತ್ಸರಸ್ಯ ಬ್ರಾಹ್ಮಣ ಕಲ್ಪಾದಿ ಗದಾಬ್ಜಃ ಜಗತ್ತುಷ್ಟಾದಿ ಗದಸೌರಾಬ್ಜಃ ಸ್ವಾಯಂಭುವ ಮನಾಗಬ್ಧಃ ಮನೋಭ್ರಾಂತಃ ಶಾಲಿವಾನಶಕೆ ಗದಾಬ್ಧ ವಿಕ್ರಮಶಕ ಗದಾಬ್ಧಃ ವರ್ತಮಾನ ಓಡಕಬ್ಧಃ ವರ್ತಮಾನ ಧಲಿ ವರ್ತಮಾನ ಗಾಂಧಿ ವರ್ತಮಾನ ಸಹಸ್ರಃ ಭಾರತಃ ರಾಷ್ಟ್ರೀಯ ಪಂಚಾಂಗದಿಂದ ಮಧ್ಯಮ ತದಯಾಂಶ ಭಾಗಾದಿ ಚೈತ್ರ ಶುಕ್ಲ ಪ್ರಥಮ ಗುರುವಾಸರಾಭ್ಯಂ ಗತಕಲೀ ದಿನಃ ಅತಾಸ್ಮಿ ದೇಶೆ ಲೋಕೆ ವ್ಯವಹಾರ ಚಂದ್ರಃ ದೇವಃ. ಇಲ್ಲಿ ಭರತಖಂಡದಲ್ಲಿ ಚಂದ್ರ ಸೌರಮಾನಗಳೆರಡು ಬೆಳಕಿಯಲ್ಲಿವೆ. ಚಂದ್ರಮಾನ ರೀತಿಯಾಗಿ ಚೈತ್ರ ಶುಕ್ಲ ಪ್ರಥಮ ಗುರುವಾರ ಮೊದಲು, ಸೌರಮಾನ ರೀತಿ ಚೈತ್ರ ಕೃಷ್ಣ ದ್ವಾದಶಿ ಮಂಗಳ
ಅಭಿವೃದ್ಧಿ. ಸಿದ್ಧಾರ್ಥ ಸಮುದ್ರದಲ್ಲಿ ರಾಜರು ಪ್ರಜೆಗಳು ವೈರವಿಲ್ಲದವರಾಗಿ ಸುಖಿಗಳಾಗಿರುತ್ತಾರೆ. ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತದೆ, ಪದಾರ್ಥಗಳಿಗೆ ಬೆಲೆಯು ಹೆಚ್ಚಾಗಿರುತ್ತದೆ ಇರುತ್ತದೆ, ಸೃಷ್ಟಿಯಾಗಿ ಸವೃಷ್ಟಿ ಉಂಟಾಗುತ್ತದೆ. ರಾಜಾದಾಯ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾದೀಪ ಶುಕ್ರ, ಧಾನ್ಯಾದೀಪ ಬುಧ, ಅರ್ಘ್ಯಾದೀಪ ಚಂದ್ರ, ಮೇಘಾದೀಪ ಚಂದ್ರ, ರಸಾದೀಪ ರವಿ, ನಿರಸಾದೀಪ ಗುರು, ಪಶುನಾಯಕ ಕೃಷ್ಣ. ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವಂತರಾಗಿಯೂ ಒಳ್ಳೆಯ ನಡೆಯುತ್ತೇಳುವವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗುತ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯುತ್ತವೆ. ಕುಜಸ್ಯ ಮಂತ್ರಿತ್ವ ಫಲ. ಕುಜರು ಮಂತ್ರಿಯಾಗಿರುವುದರಿಂದ ಪೈರು ಪಕ್ಷಗಳು ಒಣಗಿ ಹೋಗಿ ಅಗ್ನಿಭಯವು, ಜಲವು, ರುದ್ರವು, ಸುಂಟರಗಾಳಿ, ಬಡಿತವು, ರೋಗಪೀಡೆಯು ಉಂಟಾಗುತ್ತದೆ. ಚಂದ್ರಸ್ಯ ಸೇನಾಧಿಪತ್ಯ ಫಲ. ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವೃಷ್ಟಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ, ಜನರು ಸುಖಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಶುಕ್ರ ಸಸ್ಯಾಧಿಪತ್ವ ಫಲ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಕುಷ್ಟಿ, ಕರಿ ಮತ್ತು ಬಾವಿ ಫಲಸುಗಳು ಚೆನ್ನಾಗಿ ಆಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸುತ್ತವೆ. ಬುಧನು ಬುಧಸ್ಯ ಧಾನ್ಯಾಧಿಪತ್ಯ ಫಲ. ಈ ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮಭೀತಿ ಉಂಟಾಗುತ್ತದೆ. ಚಂದ್ರಸ್ಯ ಅರ್ಘ್ಯಾಧಿಪತ್ಯ ಫಲ. ಚಂದ್ರನು ಅರ್ಘ್ಯಾಧಿಪತಿಯಾಗಿ ಸುಸೃಷ್ಟಿಯು ಸಸ್ಯಾಭಿವೃದ್ಧಿಯು ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆಯು ಕಡಿಮೆಯಾಗುತ್ತದೆ. ಚಂದ್ರನು ಮೇಘಾಧಿಪತಿಯಾಗಿರುವುದರಿಂದ ದೇಶದಲ್ಲಿ ಸೃಷ್ಟಿಯಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ರಸಾಧಿಪತ್ವ ಫಲಂ. ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆಯಾಗುತ್ತದೆ. ಗುರು ಮಿರ್ಸಾಧಿಪತ್ಯ ಫಲಂ. ಗುರುವು ಮಿರ್ಸಾಧಿಪತಿಯಾಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳು, ವಸ್ತುಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣನು ಪಶುನಾಯಕರಾಗಿರುವುದರಿಂದ ಪಶುಗಳಿಗೆ ವೃದ್ಧಿಯು, ಸುಭಿಕ್ಷೆಯು ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ರವಿ ಮಹಿಷಾದೀಪ, ಮಾಂಗಲ್ಯಾದೀಪ. ಚಂದ್ರ ಯದ್ದಾದೀಪ, ವ್ಯಾಪಾರದೀಪ, ಧನಾದೀಪ, ರತ್ನಾದೀಪ, ಗುಣಾದೀಪ, ಭಾಗಾದೀಪ. ಕುಜ ಅಪರ ಸಸ್ಯಾದೀಪ, ಅಗ್ನಾದೀಪ, ಸರ್ವಾದೀಪ, ಶ್ರೀಣಾಮದೀಪ, ಗಜಾದೀಪ. ಬುಧ ಪಶ್ಚಾದಿನಾದೀಪ, ಮೃಗಾದೀಪ, ವೃಷಭಾದೀಪ, ಗವಾಹಮದೀಪ. ಗುರು ಛತ್ರಾದೀಪ, ನರಾದೀಪ, ಅಶ್ವಾದೀಪ, ಕರಾದೀಪ. ಶುಕ್ರ ಪೂರ್ವ ಸಸ್ಯಾದೀಪ, ಅಗ್ರಧಾನ್ಯಾದೀಪ, ಕೋಶದೀಪ, ಉಷ್ಟದೀಪ. ಶನಿ ವ್ಯವಹಾರಾಧಿಪತ್ಯ, ವಸ್ತ್ರಾದೀಪ. ಈ ವರ್ಷ ದ್ರೋಣ ನಾಮಕ ಮೇಘವು ಮೇರುವಿಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನು ಸುರಿಸುತ್ತವೆ. ಮಳೆ 4 ಕೊಳಗ, ಗಾಳಿ 1 ಕೊಳಗ, 60 ಭಾಗದ ವಿಸ್ತಾರವುಳ್ಳದಾಗಿಯೂ 100 ಭಾಗದ ಎತ್ತರವುಳ್ಳವಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೆ ಬೀಳುತ್ತದೆ. ಮೇಷರಾಶಿ, ವೃಶ್ಚಿಕ ರಾಶಿ. ಆದಾಯ 11, ವ್ಯಯ 5, ಆರೋಗ್ಯ ಇಲ್ಲ, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ವೃಷಭ ತುಲ. ಆದಾಯ 5, ವ್ಯಯ 14,
1/6/2026ರಿಂದ 31/10/2026 ಕರ್ಕ ರಾಶಿಯಲ್ಲಿ ಸಂಚಾರ. 31/10/2026ರಿಂದ 24/1/2027 ಸಿಂಹ ರಾಶಿಯಲ್ಲಿ ಸಂಚಾರ. 21/24/2027ರಿಂದ ವರ್ಷಾಂತದವರೆಗೂ ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುತ್ತಾನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.